ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಯಾವ ರೆಸಿಪಿ ಅಂತ ಟೈಟಲ್ ನೋಡಿ ಗೊತ್ತಾಗಿದೆ ನಿಮಗೆ. ಬನ್ನಿ, ತಡ ಮಾಡದೆ ಹೋಟೆಲ್ನಲ್ಲಿ ಮಾಡೋಷ್ಟು ರುಚಿಯಾಗಿ ಹಾಗೆ ಗರಿಗರಿಯಾಗಿ ಉದ್ದಿನ ವಡೆ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ 1 ಕಪ್ನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ನಾನು ಬೆಳಗಿನ ತಿಂಡಿ ಜೊತೆ ಮಾಡ್ತಾಯಿದ್ದೀನಿ. ಈಗ ಉದ್ದಿನಬೇಳೆ ಅಥವಾ ಕಾಳು ಯಾವುದಾದ್ರೂ ತೊಗೊಳ್ಳಿ, ನಿಮ್ಮಿಷ್ಟ. ಅದನ್ನು ಚೆನ್ನಾಗಿ 2 ರಿಂದ 3 ಬಾರಿ ತೊಳಿಬೇಕು. ತುಂಬಾ ಧೂಳಿರುತ್ತೆ. ಹಾಗಾಗಿ ನಂತರ ನೀರು ಹಾಕಿ 3 ರಿಂದ 4 ಗಂಟೆ ಕಾಲ ನೆನೆಸಿಡಿ. ಬೇಗ ಮಾಡಬೇಕು ಅಂದರೆ 2 ಅವರ್ ನೆನೆಸಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ನೆಂದಷ್ಟು ಒದಗಿ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಬೆಳಗ್ಗೆ ತಿಂಡಿಗೆ ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಕೂಡ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೆನೆಸಿಟ್ಟಿರೋ ಅಂಥ ಉದ್ದಿನಬೇಳೆನ ನೀರೆಲ್ಲ ಶೋಧಿಸ್ಕೊಳ್ಳಿ. ಒಂದು ಚೂರು ನೀರಿರಬಾರ್ದು. ನೀರೆಲ್ಲ ಶೋಧಿಸ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡೆ ರುಬ್ಬಿ. ಬೇಕು ಅಂದರೆ 1 ರಿಂದ 2 ಸ್ಪೂನಷ್ಟು ನೀರು ಹಾಕೋಬೋದು. ಜಾಸ್ತಿ ಹಾಕೋಬಿಡಿ, ತುಂಬ ತೆಳುವಾಗಿಬಿಡುತ್ತೆ. ಆಮೇಲೆ ವಡೆ ಮಾಡಲಿಕ್ಕೆ ಬರಲ್ಲ. ಅದು ತುಂಬ ನೈಸಾಗಿ ನುಣ್ಣಗೆ ಪೇಸ್ಟ್ ರೀತಿ ರುಬ್ಕೊಂಡು ನಂತರ ಅದನ್ನು ಒಂದು ದೊಡ್ಡ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಅದಕ್ಕೆ 1 ಸ್ಪೂನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಎಲ್ಲ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕೋಕ್ಕೆ ಮುಂಚೆ ಒಳ್ಳೆ ಮಿಕ್ಸ್ ಕೊಡಿ. ಅದಕ್ಕೆ ಚೆನ್ನಾಗಿ ಬೀಟ್ ಮಾಡ್ತಾರಲ್ಲ, ಆ ರೀತಿ ಬೀಟ್ ಮಾಡಿದ್ರೆ ಫ್ಲಫಿಯಾಗಿ ಬರುತ್ತೆ, ಚೆನ್ನಾಗಿ ಒದಗಿ ಬರುತ್ತೆ ವಡೆ. ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ 1 ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡ್ಕೊಂಡ ನಂತರ ಅದಕ್ಕೆ ಕಾಳು ಮೆಣಸು ಪುಡಿ ಹಾಕ್ಕೊಳ್ಳಿ, ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಕರಿಬೇವು, ಸಣ್ಣಗೆ ಹೆಚ್ಚಿರೋಂಥ ಹಸಿಮೆಣ್ಸಿನ್ಕಾಯಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಹಾಕ್ಕೊಳ್ಳಿ. ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೋಬೋದು, ಖಾರ ತಿನ್ನೋವಂಥವ್ರು. ಹಾಗೆ ಹಸಿ ತೆಂಗಿನಕಾಯಿ, ಕಟ್ ಮಾಡಿಟ್ಟಿರೋಂಥ ಹಸಿ ತೆಂಗಿನಕಾಯಿ ಚೂರುಗಳನ್ನ ಹಾಕ್ಕೊಳ್ಳಿ. ಶುಂಠಿನೂ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಶುಂಠಿ ಚೂರುಗಳನ್ನ ಕೂಡ ಹಾಕ್ಕೊಳ್ಳಿ. ಹಾಗೆ 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಮೀಡಿಯಮ್ ರವೆ, ಬಾಂಬೆ ರವೆ ಅಂತಾರಲ್ಲ, ಅದನ್ನು 2-3 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಳಿ. ರವೆ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ರವೆ ಹಾಕೋದು. ಕೆಲವರು ಅಕ್ಕಿ ಹಿಟ್ಟು ಕೂಡ ಹಾಕ್ತಾರೆ. ಯಾವುದಿರುತ್ತೋ ಅದನ್ನು ಹಾಕ್ಕೊಳ್ಳಿ. ಎಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಕೈನ ಸ್ವಲ್ಪ ತೇವ ಮಾಡ್ಕೊಳ್ಳಿ. ಜಾಸ್ತಿ ಒದ್ದೆ ಮಾಡ್ಕೋಬೇಡಿ. ಸ್ವಲ್ಪ ತೇವ ಮಾಡಿಕೊಂಡು ವಡೆ ಹಿಟ್ಟನ್ನ ಒಂದು ಬಾಲ್ ಸೈಜಷ್ಟು ಕೈಯಲ್ಲಿ ತೊಗೊಂಡು ಸ್ವಲ್ಪನೇ ತೊಗೊಳ್ಳಿ. ಉಂಡೆ ಥರ ಮಾಡಿಕೊಂಡು ಅದನ್ನು ಹೆಬ್ಬೆರಳು ಸಹಾಯದಿಂದ ಮಧ್ಯದಲ್ಲಿ ಹೋಲ್ ಮಾಡಿ ಕಾದಿರೋಂಥ ಎಣ್ಣೆಗೆ ಬಿಡಿ. ಕೈನ ತುಂಬ ತೇವ ಮಾಡ್ಕೊಬೇಡಿ, ಯಾಕೆಂದರೆ ಎಣ್ಣೆ ಬೀಳುತ್ತಲ್ಲ, ಎಣ್ಣೆ ಸಿಡಿಯೋವಂಥ ಚಾನ್ಸಸ್ ಇರುತ್ತೆ. ಎಲ್ಲ ವಡೆಗಳನ್ನ ಎಣ್ಣೆಯಲ್ಲಿ ಬಿಟ್ಟ ನಂತರ ನಿಧಾನವಾಗಿ ಸ್ವಲ್ಪ ಬೆಂದ ಮೇಲೆ ತಿರುವು ಹಾಕ್ಕೊಳ್ಳಿ. ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಳಿ. 1 ಕಪ್ ಉದ್ದಿನಬೇಳೆಯಲ್ಲಿ ಸುಮಾರು 15 ರಿಂದ 20 ವಡೆಗಳು ಮಾಡ್ಬೋದು. ತುಂಬಾ ಕ್ರಿಸ್ಪಿಯಾಗಿ ರುಚಿಯಾಗಿರುತ್ತೆ. ಇದನ್ನು ಕಾಯಿ ಚಟ್ನಿ ಜೊತೆ ತಿಂತಾಯಿದ್ರೆ ಆಹಾ, ಇನ್ನೂ ಬೇಕು ಅನಿಸುತ್ತೆ. ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ. ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.